ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಬ್ಲಾಗ್ ಅಂದರೆ ಇದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ನಮ್ಮ ನಾದಿನಿ ಮನೆಗೆ ಬಂದಿದ್ವಿ ಫ್ರೆಂಡ್ಸ್. ಜಾತ್ರೆ ಇದೆ ಅಂತ ಹೇಳಿದರು, ಅದಕ್ಕೆ ಬಂದಿದ್ದೀವಿ. ಎಲ್ಲರೂ ಇವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ, ದೇವಸ್ಥಾನಕ್ಕೆ. ಮನೇಲೆಲ್ಲ ರೆಡಿ ಆಗ್ತಿದ್ದಾರೆ ನೋಡಿ, ಎಲ್ಲರೂ ರೆಡಿ ಆಗ್ತಿದ್ದಾರೆ ನೋಡಿ. ಎಲ್ಲರೂ ಈ ಕಡೆ ನೋಡ್ರಿ, ಎಲ್ಲರೂ ತಯಾರಿ ಆಗ್ತಿದ್ದಾರೆ, ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಹಾಯ್ ಅಲ್ಲಿ ಎಲ್ಲರೂ. ಹಾಂ, ಬಾ ಪ್ರಿಯಾಂಕಾ. ಇವರು ನನ್ನ ಮಗಳು, ಅಂದರೆ ನಮ್ಮ ಏನಂತಾರೆ ವಾರ್ಗಿತ್ತಿ ಮಗಳು. ಇವರು ದೀಪ್ತಿ ಅಂತ ನನ್ನ ಮಗಳು. ನನ್ನ ಮಗ ಕುಂತಿದ್ದಾರೆ, ನೋಡಿದ್ದೀರಾ? ಎಲ್ರಿಗೂ ಪರಿಚಯ ಮಾಡಿಸಿದ್ದೀನಿ ಫ್ರೆಂಡ್ಸ್. ನೋಡಿ, ಎಲ್ಲರೂ ರೆಡಿ ಆಗಿದ್ದಾರೆ. ಸ್ವಲ್ಪ ಮಾತಾಡ್ರಿ. ನೋಡಿ, ಎಲ್ಲರೂ ರೆಡಿ ಆಗಿದ್ದಾರೆ. ಇವರು ನಮ್ಮ ನಾದಿನಿ, ಇವರು ಕಮಲಾ ಅಂತ. ನಮ್ಮ ನಾದಿನಿನೇ. ಇವರು ರಾಕೇಶ್ ಅಂತ, ನನ್ನ ಅಳಿಯ. ಹಾಯ್ ಅನ್ರಿ. ಓಕೆ ಫ್ರೆಂಡ್ಸ್, ಅಲ್ಲಿ ದೇವಸ್ಥಾನದಲ್ಲಿ ಸಿಗೋಣ. ಮನೆಯಲ್ಲಿ ಎಲ್ಲ ಆರತಿ ಮಾಡಿ ಪೂಜೆ ಎಲ್ಲ ಮಾಡಿದ್ದಾರೆ. ಎಲ್ಲ ಪೂಜೆ ಎಲ್ಲ ಆಗಿದೆ ನೋಡಿ. ಈ ಥರ ಪೂಜೆ ಮಾಡಿದ್ದಾರೆ ಮನೆಯಲ್ಲಿ. ಎಲ್ಲರೂ ರೆಡಿ ಆಗಿದ್ದಾರೆ. ಇವಾಗ ಹೋಗಬೇಕು ದೇವಸ್ಥಾನಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಿದ್ದೀರೋ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಕೊಡೋದು ಮರಿಬೇಡಿ. ಬೇಗ ಬೇಗ ರೆಡಿ ಆಗಬೇಕು. ಎಷ್ಟೊತ್ತು ಹೂವು ಮುಟ್ಕೊತೀರಾ? ಬೆಳಿಗ್ಗೆಯಿಂದ ರೆಡಿ ಆಗ್ತಾ ಇದ್ದೀರಾ, ಇನ್ನೂ ಆಗಿಲ್ಲ ನಿಮ್ಮದು. ನಾವು ನೋಡಿ ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದೀವಿ. ಎಲ್ಲ ಕೆಲಸ ಮಾಡಿದ್ದೀರಲ್ಲ? ಹಾಂ, ನೋಡಿ ನಮ್ಮ ನಾದಿನಿ ಎಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ಇವಾಗ. ಎಲ್ಲರೂ ನೋಡಿ ಫ್ರೆಂಡ್ಸ್, ಎಲ್ಲರೂ ತಪ್ಪದೆ, ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಓಕೆ ಆಯಿತು. ಇದ್ದೀವಿ, ಪೂಜೆ ಮಾಡ್ತಿದ್ದಾರೆ ಗಾಡಿಗೆ. ಅವಾಗಲೇ ಬರಬೇಕಾಗಿತ್ತು, ಪೂಜೆ ಎಲ್ಲ ಮಾಡಿಬಿಟ್ಟವ್ರೆ. ಎಲ್ಲರೂ ನಿಂತಿದ್ದಾರೆ ನೋಡಿ, ಹೊರಟಿದ್ದಾರೆ ರೆಡಿ ಆಗಿಬಿಟ್ಟು. ಎಲ್ಲರೂ ಸಪೋರ್ಟ್ ಮಾಡಿ ಪೂಜೆ ಮಾಡಿಬಿಟ್ಟು ಡ್ರೈವರ್ಗೆ ಹಣ್ಣು ಕೈ ತಾಂಬೂಲ ಕೊಡ್ತಿದ್ದಾರೆ. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು, ಇನ್ನೇನು ಹೊರಡೋದೆ. ಎಲ್ಲರೂ ರೆಡಿ ಆಗಿದ್ದೀವಿ. ಎಲ್ಲರೂ ಇವಾಗ ಗಾಡಿ ಹತ್ತಿದ್ದಾರೆ ಫ್ರೆಂಡ್ಸ್. ಒಬ್ಬೊಬ್ಬರೇ ಮಕ್ಕಳಿಗೆಲ್ಲ ಹತ್ತಿಸ್ತಾ ಇದ್ದೀವಿ. ಒಳಗಡೆ ಕುತ್ಕೊಂಡ್ಬಿಟ್ಟವ್ರೆ ನೋಡಿ. ಎಲ್ಲರೂ ಸಾಲಾಗಿ ಬರ್ತಿದ್ದಾರೆ ಗಾಡಿ ಹತ್ತಿ. ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸ್. ಯೋಗಿ ಈ ಕಡೆ ನೋಡು. ಹಾಯ್. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಸುಸ್ತಾಗಿ ಗಾಡಿಯಲ್ಲಿ ಬಂದ್ವಿ. ನಮ್ಮ ನಾದಿನಿ ಬಂದಿದ ತಕ್ಷಣ ಗ್ಯಾಸ್ಟಿಕ್ ಅಂತ ಏನೋ ಕುಡಿತಿದ್ದಾರೆ. ಏನೋ ಕುಡಿತಿದ್ಯಾಕ? ಅಷ್ಟೋ ಸುಸ್ತಾಗ್ಬಿಟ್ಟೈತಾ? ನೋಡಿ, ಮಡ್ಲಕ್ಕಿಗೆ ದೇವ್ರಿಗೆ ಹೋಗ್ಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಇದೇನು ಆರತಿಗೆ ಅಲ್ವಾ? ಆರತಿ ಮಾಡೋಕ್ಕೆ ಹೂವು ಪೋಣಿಸ್ತಿದ್ದಾರೆ. ಯಾಕೆ ಸುಮ್ಮನೆ ಸಪ್ಪಾಗಿ ಡಲ್ಲಾಗಿದ್ದೀರಲ್ವಾ? ಸ್ವಲ್ಪ ಮಾತಾಡಿ. ಹೇಳಿ ಹೇಳಿ ಅಕ್ಕ, ಏನೇನಿದು ವಿಶೇಷ ಸಂಪ್ರದಾಯ ಏನಂತ ಹೇಳಿ ಸ್ವಲ್ಪ. ಯಾವ ದೇವ್ರಿದು? ಚಿಕ್ಕನಾದ್ನಿ. ನಾದಿನಿ ಚಿಕ್ಕಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮ ನಾದಿನಿ ಅವ್ರದ್ದು ಹರಕೆ ಇತ್ತಂತೆ, ಮರಿ ಕೊಯ್ಬೇಕಂತ. ಅದಕ್ಕೆ ಎಲ್ಲರೂ ಬಂದಿದ್ದೀವಿ, ನಮ್ಮ ಫ್ಯಾಮಿಲಿ ಫುಲ್ ಕುಟುಂಬ ಸಮೇತ ಬಂದಿದ್ದೀವಿ. ಎಲ್ಲರೂ ಕೂತಿದ್ದಾರೆ ನೋಡಿ, ಹೆಂಗೆ ಕೂತಿದ್ದಾರೆ ಎಲ್ಲರೂ. ಅಜ್ಜಿ ನೋಡಿ ಎಲ್ಲಿ ಕೂತಿದ್ದಾರೆ ಆರಾಮಾಗಿ. ಇಲ್ಲಿ ನೋಡಿ ಇವರು.
ಹಾಂ ಇವರು ನಮ್ಮ ಅತ್ತೆ. ಹಾಯ್ ಅಂತಿದ್ದಾರೆ ನೋಡಿ ಎರಡು ಕೈಯಿಂದ. ನೋಡಿ ಪಾತ್ರೆ ಸಾಮಾನೆಲ್ಲ ತೊಗೊಂಡ್ಬಂದಿದ್ದೀವಿ, ಜೋಡಿಸಿದ್ದೀವಿ. ಇದು ತಿಂಡಿಗಂತ ಪಲಾವ್ ಮಾಡೋಕ್ಕಂತ ಮೊದಲೇ ಹಚ್ಕೊಂಡ್ಬಂದಿದ್ದೀವಿ. ಎಲ್ಲ ರೆಡಿ ಆಗಿದೆ, ಇನ್ನೇನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ. ದೇವ್ರಿಗೆ ಹೋಗಿ ಮಡ್ಲಕ್ಕೆ ಕೊಟ್ಟಿದ ಮೇಲೆ ಆಯಿತು. ಪೂಜೆಗೆಲ್ಲ ತಯಾರಿ ಮಾಡ್ಕೊತಿದ್ದಾರೆ. ನೋಡಿ ಫ್ರೆಂಡ್ಸ್, ಆರತಿ ಮಾಡ್ತಾ ಇದ್ದೀವಿ. ಆರತಿ ಮಾಡೋಕ್ಕೆ ನಮ್ಮ ನಾದಿನಿಯವರು ರೆಡಿ ಮಾಡ್ಕೊತಿದ್ದಾರೆ. ಶೆಟ್ಟಳ್ಳಿ ಮಾರಮ್ಮ ಅಂತೆ, ಶೆಟ್ಟಳ್ಳಿ ಮಾರಮ್ಮ ನನಗೂ ಗೊತ್ತಿಲ್ಲ. ಮದ್ಗಿರಿ ಹತ್ರ ಶೆಟ್ಟಳ್ಳಿ ಮಾರಮ್ಮ ದೇವ್ರಿಗೆ ಬಂದಿದ್ದೀವಿ. ಆರತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ನಾದಿನಿಯವರು. ಎಲ್ಲ ರೆಡಿ ಆಗಿದೆ ನೋಡಿ. ಕುಂಕುಮ ಬಳೆ ಎಲ್ಲ ಮಡ್ಲಕ್ಕೆ ಹಾಕೋಕ್ಕೆ ಹೂವು ಆಗಿದೆ. ಇವಾಗ ರೆಡಿ ಮಾಡಿಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗ್ಬೇಕು. ಈ ಕಡೆ ತಿಂಡಿ ಮಾಡೋಕ್ಕೆಲ್ಲ ತಯಾರಿ ಮಾಡ್ಕೊತಿದ್ದಾರೆ. ನೋಡಿ ತಿಂಡಿಗೆಲ್ಲ ತಯಾರಿ ಮಾಡ್ಕೊತಿದ್ದಾರೆ ಪಲಾವಿಗೆ. ಇವನು ನಮ್ಮ ನಾದಿನಿ ಮಗ, ಸಣ್ಣವನು. ಎಲ್ಲ ತಯಾರಿ ಆಗಿದೆ, ಆರತಿ ರೆಡಿ ಇದೆ. ಈ ಥರ ರೆಡಿ ಮಾಡಿದ್ದಾರೆ. ದೀಪ ಹಚ್ತಿದ್ದಾರೆ ನೋಡಿ ಆರತಿಗೆ. ಇದನ್ನು ದೇವಸ್ಥಾನಕ್ಕೆ ತಗೊಂಡು ಪೂಜೆ ಮಾಡ್ತಿದ್ದಾರೆ ನಮ್ಮ ನಾದಿನಿಯವರು. ಇವಾಗ ಆರತಿ ಎತ್ಕೊಂಡು ಹೋಗೋಕ್ಕೆ ನನ್ನ ಮಗಳು ನಂದಿನಿ ರೆಡಿ ಆಗಿದ್ದಾಳೆ. ಒಳ್ಳೇದಾಗಲಿ, ನೀಟಾಗಿ ಕೈ ಮುಗಿ. ನಂದಿನಿ ಅಕ್ಕ ಆರತಿ ಇವಾಗ ಎತ್ಕೊಂಡು ಹೋಗುತ್ತೆ ನೋಡಿ. ಆರತಿ ನಂದಿನಿಗೆ ಆರತಿ ಎತ್ತಿಸ್ತಿದ್ದಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ. ಬರ್ರಿ ಹೋಗೋಣ. ನೀನು ಬರಲ್ವಾ? ಬರಲ್ವಾ? ಯಾಕೆ? ಅಡುಗೆ ನಾವು ಬರೋ ಅಷ್ಟೊತ್ತಿಗೆ ತಿಂಡಿ ಮಾಡಿರ್ಬೇಕು, ಆಯ್ತಾ? ಬಂದು ತಿಂದ್ಬಿಡ್ತೀವಿ. ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಫ್ರೆಂಡ್ಸ್ ಇವಾಗ. ಜೋರಾಗಿ ಬರ್ರಿ, ಹೊಟ್ಟೆ ಹಸಿವು ಆಗ್ತೈತೆ. ತಿಂಡಿ ಬೇರೆ ತಿಂದಿಲ್ವಲ್ಲ, ಬೇಗ ಬರಬೇಕು. ಮಾತಾಡ್ರಿ. ತಿಂಡಿ ರೆಡಿ ಆಗ್ತೈತಲ್ಲಿ. ಇವಾಗ ಬಂದಿದ ತಕ್ಷಣ ತಿಂಡಿ ತಿನ್ಬೇಕು. ನಾನೇನೋ ತಿಂಡಿ ಮಾಡ್ತಿದಾರೇನೋ ಅನ್ಕೊಂಡೆ. ನೋಡಿ ಫ್ರೆಂಡ್ಸ್, ದೇವಸ್ಥಾನ ಶೆಟ್ಟಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ದೇವರಿಗೆ ನಮ್ಮ ನಾದಿನಿಯವರು ಹರಕೆ ಮಾಡಿದ್ರಂತೆ, ಮರಿ ಕೊಯ್ಬೇಕಂತ. ಈ ದೇವಸ್ಥಾನಕ್ಕೆ ಇವತ್ತು ಎಲ್ಲರೂ ಬಂದಿದ್ದೀವಿ. ಮದ್ಗಿರಿ ಹತ್ರ ಇದೆ ಈ ದೇವಸ್ಥಾನ, ಮಧುಗಿರಿ ಹತ್ರ. ಶೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದೆ. ಒಂದು 3 ಸುತ್ತು ಪ್ರದಕ್ಷಿಣೆ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ರದಕ್ಷಿಣೆ ಹಾಕ್ಬಿಟ್ಟು ಆಮೇಲೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋದೆ ಇನ್ನೇನು. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಹರಕೆ ಮಾಡ್ಕೊತಾರಲ್ಲ ಮರಿ ಕೊಯ್ಯೋರು, ಇಲ್ಲಿ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ಹೋಗ್ತಾರೆ. ತುಂಬ ಚೆನ್ನಾಗಿ ರೂಮ್ಸ್ ಎಲ್ಲ ಇದ್ದಾವೆ ಇಲ್ಲಿ. 3 ಪ್ರದಕ್ಷಿಣೆ ಆಯಿತು ಫ್ರೆಂಡ್ಸ್. 3 ಸುತ್ತು ಹೋಗಿ ಬಂದ್ವಿ. ಅಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಇದು. ಅಮ್ಮನವರ ಅಮ್ಮನಿಗೆ ಮಡ್ಲಕ್ಕೆ ಕಟ್ತಿದ್ದಾರೆ. ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ. ಶೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ. ಎಲ್ರಿಗೂ ಒಳ್ಳೇದಾಗಲಿ, ಅಮ್ಮನ ದರ್ಶನ ಪಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ.
ಆರತಿ ಮಾಡ್ಕೊಂಡು ಬಂದಿದ್ವಲ್ಲ, 3 ಪ್ರದಕ್ಷಿಣೆ ಮಾಡ್ಕೊಂಡ್ಬಿಟ್ಟು ಇವಾಗ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ತಾ ಇದ್ದೀವಿ. ನೋಡಿ ಇವಾಗ ಪೂಜೆ ಮಾಡ್ಸಕ್ಕೆ ಮಡ್ಲಕ್ಕಿ ಕಟ್ತಿದ್ದಾರೆ ನಮ್ಮ ನಾದಿನಿಯವರು. ಗಣೇಶ ಅಮ್ಮನವ್ರಿಗೆ ಮಡ್ಲಕ್ಕಿ ಕಟ್ತಿದ್ದಾರೆ ಫ್ರೆಂಡ್ಸ್ ಇವಾಗ. ಅರ್ಶಿನ ಕುಂಕುಮ ಕೊಬ್ಬರಿ ಬಟ್ಲು ಅಕ್ಕಿ ಎಲ್ಲ ಹಾಕಿ ಹೂವು ಬಳೆ ಹಣ್ಣು ಕಾಯಿ ಎಲ್ಲ ಹಾಕಿ ಮಡ್ಲಕ್ಕಿ ಕಟ್ಟಿ ಅಮ್ಮನವ್ರಿಗೆ ಒಪ್ಪಿಸ್ಬೇಕು ಇವಾಗ. ನೋಡಿ ಈ ಥರ ಮಡ್ಲಕ್ಕಿ ಕಟ್ಟೋದು. ಇಷ್ಟೇನಾ? 1 ಗಂಟೆ ಬೀದಿ 2 ಗಂಟೆ ಹಾಲತ್ತು ಬಾಯಿಗೆ ಹಾಲಿಲ್ಲ. 2 ಗಂಟೆ ಹಾಕಿ ಇವಾಗ ಅಮ್ಮನಿಗೆ ಒಪ್ಪಿಸ್ಬೇಕು. 3 ಗಂಟೆ ಈ ಈಡ್ಗಾಯಿ ಮಾರ ತುಂಬ ಮಳೆ ತುಂಬ ಮಳೆ ಇದೆ, ಗಾಳಿ ಅಗ್ಗಿದೆ ಬೋಲ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಬಾಯ್. ವಿಡಿಯೋ ನೋಡಿ ಎಲ್ರಿಗೂ.